ಹಾಯ್ ಡಿಯರ್ಸ್, ಇದು ನಾವು ವಯನಾಡಲ್ಲಿ ಈ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಇದು ಹೋಟೆಲ್ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ. ಸೊ ಇಲ್ಲಿ ಒಂದು ಡೇಗೆ 4000 ರೂಪೀಸ್ ಚಾರ್ಜ್ ಮಾಡಿದರು. ನಮಗೆ ಒಂದು ಒಳ್ಳೆ ರೂಮ್ ಕೊಟ್ಟಿದ್ದರು, ದೊಡ್ಡದಾಗಿತ್ತು ರೂಮು. ಅರೌಂಡ್ ನಾವೊಂದು 8 ಜನ ಇದ್ವಿ ಅಲ್ಲಿ. ಸೊ 4 ಕಾಟ್ ಕೊಟ್ಟಿದ್ದರು. ಸೊ ಒಂದೊಂದು ಕಾಟಲ್ಲೂ 3 ಜನ ಮಲಗಿದ್ರು. ತುಂಬ ಕಂಫರ್ಟಬಲ್ ಇತ್ತು. ಆಮೇಲೆ ತುಂಬ ಕ್ಲೀನಾಗಿತ್ತು. ವಾಶ್ರೂಮ್ ಆಯಿತು, ರೂಮ್ ಆಯಿತು, ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನಂದರೆ, ಇವರಿಗೆಲ್ರಿಗೂ ಕನ್ನಡ ಬರುತ್ತೆ. ಆ್ಯಕ್ಚುಲಿ ವಯನಾಡಲ್ಲಿ ಮಲಯಾಳಮೇ ಜಾಸ್ತಿ ಕೇರಳದಲ್ಲಿ, ಬಟ್ ಇಲ್ಲಿ ಎಲ್ರಿಗೂ ಕನ್ನಡ ಬರುತ್ತೆ. ಹಾಗೆ ಅಲ್ಲಿತ್ತಲ್ಲ, ಚೆನ್ನಾಗಿದೆ, ಕ್ಲೀನಾಗಿತ್ತಲ್ಲ. ಎಸ್, ಥ್ಯಾಂಕ್ ಯು. ಯಾ, ಲೆಟ್ ಅಸ್ ಮೂವ್. ನೋಡೋಣ ಎಲ್ಲಿಗೆ ಹೋಗ್ತೀವಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ಉಡುಪಿ ಹೋಟೆಲಿಂದ ಜಸ್ಟ್ ಹೊರಟಿದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಸೊ ನಮಗೆ ಉಡುಪಿ ಹೋಟೆಲಲ್ಲಿ ಡ್ರಿಂಕಿಂಗ್ ವಾಟರಲ್ಲಿ ಪಿಂಕ್ ವಾಟರ್ ನೋಡಿದ್ವಿ. ಅದು ನಮಗೆ ನಿಜವಾಗ್ಲೂ ತುಂಬ ಕ್ಯೂರಿಯಸ್ ಅನ್ನಿಸ್ತು, ಏನು ಹಾಕಿದ್ದಾರೆ ಇದರಲ್ಲಿ, ಏನು ಹಾಕಿದ್ದಾರೆ ಅಂತ. ನೀವು ಇಲ್ಲಿ ಈ ಪಿಕ್ಚರಲ್ಲಿ ನೋಡ್ಬೋದು ಆ ಪಿಂಕ್ ಕಲರ್ ವಾಟರ್. ಸೊ ಇದೇ ನಮಗೆ ಆ ಹೋಟೆಲಲ್ಲಿ ಕೊಟ್ಟಿರೋದು. ಇದು ಬಿಸಿ ನೀರಿಗೆ ಆ್ಯಡ್ ಮಾಡಿರ್ತಾರೆ ಇದನ್ನು. ಸೊ ನಾವು ಅಲ್ಲಿ ಹೋಟೆಲ್ ಪರ್ಸನ್ಸಿಗೆ ಕೇಳಿದರೆ ಅವರು ನಮಗೆ ಇದನ್ನು ಅಲ್ಲಿ ಸೇಲ್ ಮಾಡೋಕ್ಕೂ ಇಟ್ಟಿದ್ದಾರೆ ಇದನ್ನು. ಇದು ಒಂದು ಬಟ್ ಇದಕ್ಕೆ ಏನು ಕರೀತಾರೆ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಥರ ಇರುತ್ತೆ ಇದು. ಸೊ ಇದನ್ನು ನಾವೇನು ಮಾಡಿದ್ವಿ, ಇದನ್ನು ಹಾಟ್ ವಾಟರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕಂತೆ. ಬಾಯ್ಲ್ ಮಾಡಿ ಆಮೇಲೆ ಅಲ್ಲಿ ಬಿಸಿ ಬಿಸಿ ನೀರನ್ನ ಕೊಡ್ತಾರೆ. ಸೊ ಇದ್ರದ್ದು ಬೆನಿಫಿಟ್ಸ್ ಇವ್ರು ಹೇಳ್ತಾರೆ. ಇದ್ರ ಬೆನಿಫಿಟ್ಸ್ ಡೈಜೆಷನ್ ಪವರ್ ಹೆಚ್ಚಾಗುತ್ತೆ, ಆಮೇಲೆ ಡಯಾಬಿಟೀಸ್ ಅವ್ರಿಗೆ ಗುಡ್ ಫಾರ್ ಹೆಲ್ತ್. ಓಕೆ, ಅದಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿದೆ, ನೀರಿನ ಟೇಸ್ಟ್ ಚೆನ್ನಾಗಿದೆ, ಫ್ರೆಶ್ ಆಗಿದೆ ನೀರು. ಆಮೇಲೆ ಒಂದು 100 ಗ್ರಾಮಿಗೆ 120 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಪ್ಲಸ್ 1 ಲೀಟರ್ ಬಾಟಲ್ಗೆ ಒನ್ ಆರ್ 2 ಸ್ಪೂನ್ಸ್ ಹಾಕಿದರೆ ಸಾಕು. ಸೊ ಪ್ಲೀಸ್, ನೀವು ಕೇರಳಕ್ಕೆ ಬಂದರೆ ಉಡುಪಿ ಹೋಟೆಲ್ ಮಾತ್ರ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಹಾಸ್ಪಿಟಾಲಿಟಿ. ಆಮೇಲೆ ಅವರು ಅಲ್ಲಿ ಅವರಿಗೆಲ್ಲರಿಗೂ ಕನ್ನಡ ಬರುತ್ತೆ. ಸೊ ನೋ ಪ್ರಾಬ್ಲಮ್, ನಿಮಗೆ ಮಲಯಾಳಂ ಬರಲ್ಲ ಅಂದ್ರೂ ಯು ಡೋಂಟ್ ವರಿ. ಓಕೆ, ಎಸ್.